ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತದೆ ಬೆಲೆ ಏರಿಕೆಯ ಜನಾಕ್ರೋಶ ಜಾತ್ರೆಯಲ್ಲಿ ಮೈತ್ರಿ ಧರ್ಮವನ್ನೇ ಮರೆತಿದೆ ದಳ ಕಮಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದವರಲ್ಲೇ ಒಡಕು ಮೂಡಿರೋದು ಎಲ್ಲೋ ವರಿಷ್ಠರಿಗೂ ಮುಜುಗರ ಅಂತ ಹೇಳ್ಬೋದು. ಯಾಕಂದ್ರೆ ಮೈತ್ರಿ ಅಂದಾಗ ಒಂದಷ್ಟು ತತ್ವ ಸಿದ್ಧಾಂತಗಳು, ಮೈತ್ರಿ ಧರ್ಮ ಅನ್ನೋದಿರತ್ತೆ, ಅದೇ ಮರೆತಿದ್ದಾರೆ ದಳ ಕಮಲ. ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಬೆಲೆ ಏರಿಕೆ ಜನಾಕ್ರೋಶ ಜಾಥಾದಲ್ಲಿ ಮೈತ್ರಿ ಧರ್ಮವನ್ನೇ ಮರೆತಾ ಇದ್ದಾರೆ ದಳ ಕಮಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದವರಲ್ಲೇ ಇದೀಗ ಒಡಕು ಮೂಡಿದೆ. ಲೋಕಕ್ಕಾಗಿ ಸ್ನೇಹ ಸರ್ಕಾರದ ವಿರುದ್ಧ ಈಗ ಗರಂ ಆಗಿದ್ದಾರೆ. ಮೈತ್ರಿ ಮಾಡಿಕೊಂಡು ಒಗ್ಗಟ್ಟಾಗಿರ್ಬೇಕಾದವರು ಒಗ್ಗಟ್ಟಾಗಿಲ್ಲ. ಬಿಜೆಪಿಯ ನಿರ್ಧಾರಕ್ಕೆ ಒಳಗೊಳಗೆ ಬುಸುಗುಡ್ತಾ ಇದ್ದಾವೆ ದಳ ನಾಯಕರು. ಮೈತ್ರಿ ನಾಯಕರ ನಡುವೆನೆ ಪ್ರತಿಷ್ಠೆಯ ಕಣವಾಗಿತ್ತ ಹಾಗಾದ್ರೆ ಪ್ರತಿಭಟನೆ? ಅಹೋರಾತ್ರಿಯಲ್ಲಿ ಅಂತರ ಜನಾಕ್ರೋಶದಿಂದ ದೂರ ಹೋಗಿದ್ಯಾಕೆ? ಅಹೋರಾತ್ರಿ ಧರಣಿಯಲ್ಲಿ ಯಾರೊಬ್ರು ಕಾಣಿಸ್ಕೊಳ್ಳಿಲ್ಲ ಜೆಡಿಎಸ್ನವರು. ಕೆಲವರಂತೂ ಮೊದ್ಲೇ ಮೈತ್ರಿ ಬೇಡ ಅಂತ ಹೇಳ್ಬಿಟ್ಟಿದ್ರು, ಸರಿ ಹೋಗಲ್ಲ, ಸೊ ಮೈತ್ರಿನೇ ಬೇಡ ನಮ್ಗೆ ಅಂತ. ಸೊ ಆದ್ರೂ ಕೂಡ ಮೈತ್ರಿ ಮಾಡ್ಕೊಂಡಿದ್ರು. ಅವ್ರಿಗೀಗ ಒಗ್ಗಟ್ಟು ಪ್ರದರ್ಶನಕ್ಕೆ ಅವರೇ ಮುಂದಾಗ್ತಿದ್ದಾರೆ. ಸೊ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಹೋಗ್ತಾ ಇದೆ. ಸ್ನೇಹಕ್ಕಾಗಿ, ಲೋಕಕ್ಕಾಗಿ ಸ್ನೇಹ ಮಾಡಿದವರು ಸರ್ಕಾರದ ವಿರುದ್ಧ ಕೆಚ್ಚೆಬ್ಬಿಸುವ ಹೊತ್ತಲ್ಲಿ ಈಗ ಸೈಡ್ ಲೈನ್ ಆಗಿದ್ದಾರೆ, ದೂರ ಉಳಿದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ನಡುವೆ ಅಂತರ ಮೂಡಿದೆ. ಏನಾಗ್ತಿದೆ ಹಾಗಾದ್ರೆ ಜೆಡಿಎಸ್ ನಲ್ಲಿ ಸದ್ಯ? ಮೈತ್ರಿ ಅಂತ ಮಾಡ್ಕೊಂಡವರು ಹೇಗಿರ್ಬೇಕು, ಈಗ ಯಾಕೆ ಹೀಗಿದ್ದಾರೆ? ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರ ಇದಾರೀಗ. ಬಹಳಷ್ಟು ಬಾರಿ ಮೈತ್ರಿ ಸರಿ ಹೋಗಲ್ಲ ಅಥವಾ ಮೈತ್ರಿ ಬೇಡ ಅಂತ ಹೇಳಿ ಅವರಲ್ಲೇ ಒಂದಷ್ಟು ಶಾಸಕರು ಅಪಸ್ವರವನ್ನ ಎತ್ತಿದ್ರು. ಸೊ ಈಗ ಬಿಜೆಪಿ ನಿರ್ಧಾರಕ್ಕೆ ಒಳಗೊಳಗೆ ಬುಸುಗುಡ್ತಾ ಇದ್ದು ಸ್ವತಃ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮೈತ್ರಿ ನಾಯಕರು. ಅಹೋರಾತ್ರಿಯಲ್ಲಿ ಅಂತರವನ್ನ ಕಾಯ್ದುಕೊಂಡು ಜನಾಕ್ರೋಶದಿಂದ ದೂರ ಉಳಿದಿದ್ದಾರೆ ನಾಯಕರು. ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತ ಚುನಾವಣೆಯಲ್ಲೂ 18ರಿಂದ 20% ವೋಟ್ ಶೇರ್ ಅನ್ನ ಹೊಂದಿರತಕ್ಕಂಥ ಪಕ್ಷ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 34%ಗಿಂತ ಹೆಚ್ಚು ವೋಟ್ ಶೇರ್ ಅನ್ನ ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷವನ್ನ ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂಥ ಸಂದರ್ಭ ಬಂದ್ರು. ನಾವು 40ರಿಂದ 18ಕ್ಕೆ ಇಳಿದಿರ್ಬೋದು. ಅದಕ್ಕೆ ಒಂದು ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನಾ ಕಾರಣಗಳಿದೆ. ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು, ಸಿಚುಯೇಷನ್ ವಾಸ್ ಡಿಫ್ರೆಂಟ್.
ಅವತ್ತು ನಮಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳು ತಗೊಳ್ಬೇಕಾಗಿತ್ತು, ದಟ್ಟವಾಗಿ ತಗೊಂಡ್ರು. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದೀವಿ ಏನು ಮಾತ್ರಕ್ಕೆ ದಯವಿಟ್ಟು ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಉತ್ಸಾಹ ಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರು. ನೆನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ನ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸೊ ಸುದ್ದಿಗೋಷ್ಠಿಯಲ್ಲಿ ಈ ಮಾತುಗಳನ್ನು ಆಡಿರುವುದವರು, ಮೈತ್ರಿಯಲ್ಲಿ ಒಡಕಿದೆಯಾ ಏನು ಅಂತ ಎಲ್ಲವೂ ಶನಿವಾರ ಗೊತ್ತಾಗತ್ತೆ. ಏನಾಗ್ತದೆ ಶನಿವಾರ ನಾವೆಲ್ಲವನ್ನ ಕೂಡ ತೋರ್ಪಡಿಸ್ತೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿ, ನಾಯಕರ ನಿದ್ದೆಗೆಡಿಸಿದೆ ರಾಜ್ಯದ ನಾಯಕರ ಬಿಜೆಪಿ ನಾಯಕರ ನಡೆ. ಆಹ್ವಾನ ನೀಡಿದ ಬಿಜೆಪಿಗರ ವಿರುದ್ಧ ಕೇಂದ್ರ ನಾಯಕರಿಗೆ ಕುಮಾರಸ್ವಾಮಿ ದೂರನ್ನ ಕೂಡ ಕೊಡ್ತಾರೆ. ಆಹ್ವಾನಿಸದೇ ಇದ್ದ ನಾಯಕರ ಮೇಲೆ ದೂರು ಕೊಟ್ಟಿರೋದು ಕುಮಾರಸ್ವಾಮಿ ಅವರು. ನಾಯಕರ ನಿದ್ದೆಗೆಡಿಸಿದ ರಾಜ್ಯ ಬಿಜೆಪಿ ನಾಯಕರ ನಡೆ. ಸೊ ಹಾಗಾಗಿ ವಿಚಾರವನ್ನ ವರಿಷ್ಠರ ಮುಂದಿಟ್ಟಿದ್ದಾರೆ, ಅವರ ನಡೆಯನ್ನ. ಹೈಕಮಾಂಡ್ಗೆ ಬಿಜೆಪಿ ಹಾಗಾದ್ರೆ ಏನು ಉತ್ತರ ಕೊಡತ್ತೆ? ಈ ಜನಾಕ್ರೋಶ ಯಾತ್ರೆ ಇವುಗಳಿಗೆಲ್ಲ ಯಾಕೆ ಆಹ್ವಾನ ಕೊಡ್ಲಿಲ್ಲ ಅಂತ ಕೇಳಿದಾಗ ಏನ್ ಹೇಳತ್ತೆ? ಸದ್ಯ ಕುತೂಹಲ. ಹೈಕಮಾಂಡ್ಗೆ ಬಿಜೆಪಿ ನಾಯಕರ ಮೇಲೆ, ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ಗೆ ಖಂಡಿತ ಈಗ ಮುನಿಸಂತೂ ಇದ್ದೇ ಇರತ್ತೆ. ಹಾಗಾಗಿ ಹೈಕಮಾಂಡ್ಗೆ ಬಿಜೆಪಿ ಏನು ಉತ್ತರ ಕೊಡತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಸದ್ಯ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಟಾ ಬಯಲಾಗ್ತಾ ಇದೆ. ಹೋರಾಟಗಳಿಂದ ದೂರ ಉಳಿದಿದ್ದಾರೆ. ಈಗ ಜೆಡಿಎಸ್ ಮತ್ತೊಂದು ಯಾತ್ರೆಯನ್ನ ಮಾಡ್ತಾ ಇದೆ. ನಿನ್ನೆ ಪ್ರೆಸ್ ಮೀಟ್ ಕೂಡ ನಡೆಸಿದೆ. ಏನಾಗ್ತಾ ಇದೆ ಮೈತ್ರಿಯಲ್ಲಿ? ಪವಿತ್ರ, ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷವು ಕೂಡ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಂಡು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಕೂಡ ಎದುರಿಸಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಮೈತ್ರಿಯಲ್ಲಿ ಒಡಕು ಬಂದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಈಗಾಗಲೇ ಏನು ಬಿಜೆಪಿ ಅವರು ಅಹೋರಾತ್ರಿ ಧರಣಿಯನ್ನ ಏನ್ ಮಾಡಿದ್ರು, ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಆ ಒಂದು ಅಹೋರಾತ್ರಿ ಧರಣಿಗೆ ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ನಾಯಕರು ಬಹಳಷ್ಟು ಗಂಭೀರವಾಗಿ ಅದನ್ನ ಖಂಡಿಸಿದ್ರು. ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಅಸಮಾಧಾನ ತೋಡ್ಕೊಂಡಿದ್ರು. ಅದರಂತೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗೆ ಆಹ್ವಾನ ಕೊಡಬೇಕಿತ್ತು, ಬಿಜೆಪಿ ಅವರು ಯಾವುದೇ ರೀತಿ ಯಾರಿಗೂ ಕೂಡ ಅವ್ರು ಧರಣಿ ಮಾಡ್ತೇವೆ ಅನ್ನುವಂಥದ್ದು ಹೇಳಿಲ್ಲ, ನಮಗೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ, ನಾವು ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಹೇಳುವ ಮುಖಾಂತರ ಒಂದಿಷ್ಟು ಅಸಮಾಧಾನ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ತೋರ್ಪಡಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಸಹಿತ ಎರಡೂ ಪಕ್ಷದ ನಡುವೆ ಒಂದ್ ಕಡೆ ಇಂತಹ ಒಂದು ಪ್ರತಿಭಟನೆಗಳು ಇವೆಲ್ಲವೂ ಕೂಡ ಒಗ್ಗಟ್ಟಿನಿಂದ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾವು ಪ್ರಬಲವಾಗಿ ಕಾಣಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಒಂದು ಸಮನ್ವಯತೆ ಸಮಿತಿಯನ್ನ ಕಮಿಟಿಯನ್ನ ಒಂದು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಅವರು ಮಾತ್ರ ಅವರ ಹೋರಾಟವೇ ಬೇರೆ, ನಮ್ಮ ಹೋರಾಟವೇ ಬೇರೆ ಅನ್ನುವಂಥ ರೀತಿಯಲ್ಲಿ ಕೂಡ ಬಿಜೆಪಿ ನಾಯಕರ ಉತ್ತರವಾಗಿತ್ತು. BS ಯಡಿಯೂರಪ್ಪನವರು ಕೂಡ ಹೇಳಿದ್ರು, ಅವರು ಪ್ರತ್ಯೇಕವಾಗಿ ಮಾಡ್ತಾರೆ, ಅವ್ರದಕ್ಕೆ ನಮ್ದು ಬೆಂಬಲ ಇದೆ, ಮತ್ತೆ ನಾವು ಮಾಡ್ತಕ್ಕಂಥದ್ದು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಇದರಿಂದ
ಒಂದಿಷ್ಟು ಅಸಮಾಧಾನಗೊಂಡಿರ್ತಕ್ಕಂಥ JDS ಪಕ್ಷದ ನಾಯಕರು ಈ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದ ಹೈಕಮಾಂಡ್ ನಾಯಕರ ಬಳಿ ಕೂಡ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಮೈತ್ರಿನ ಉಳಿದ ಸರ್ಕಾರದ ವಿರುದ್ಧ ಒಂದಿಷ್ಟು ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವಂಥ ರೀತಿಯಲ್ಲಿ ಹೋದ್ರೆ ಇದು ಸರಿಯಾದ ನಡೆಯಲ್ಲ. ಮೈತ್ರಿಯಿಂದ ಕೂಡ ಕಾರ್ಯಕರ್ತರಿಗೂ ಕೂಡ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿ ಆಗುತ್ತೆ. ಹಾಗಾಗಿ ನಾವು ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿ ಮೈತ್ರಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಕೂಡ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಆಗಿರಬಹುದು, ಇನ್ನಿತರ ಒಂದಿಷ್ಟು ಸರ್ಕಾರದ ವಿರುದ್ಧವಾಗಿ ಮಾಡ್ತಕ್ಕಂಥ ಹೋರಾಟಗಳಿಗೂ ಕೂಡ ಒಗ್ಗಟ್ಟಿನಿಂದ ಹೋಗ್ಬೇಕು, ಸಮನ್ವಯತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು ಅನ್ನುವಂಥದ್ದು JDS ನಾಯಕರ ಒಂದಿಷ್ಟು ಅಸಮಾಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ಈಗಾಗಲೇ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ JDS ನಾಯಕರು ಕೂಡ ನಾವು ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟರ್ ಅಭಿಯಾನವನ್ನು ಕೂಡ ಪ್ರತ್ಯೇಕವಾಗಿ ಪೇ CM ಹಿಂದೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವ ರೀತಿಯ ಮಾಡಿದ್ರು ಅದೇ ರೀತಿಯಾಗಿ ಅವರು ಕೂಡ ಒಂದು ಸರ್ಕಾರದ ವಿರುದ್ಧ ಪೇ ಅಂತಕ್ಕಂಥ ಒಂದು ರೀತಿಯಲ್ಲಿ ಕೂಡ ಅವರು ಕೂಡ ಒಂದು ಪೋಸ್ಟರ್ ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ. ಹೀಗೆ ಬಿಜೆಪಿ ಮತ್ತು JDS ಎಲ್ಲ ಒಂದು ಕಡೆ ಒಂದಿಷ್ಟು ಮೈತ್ರಿಯಲ್ಲಿ ಒಡುಕು ಮತ್ತೆ ಅಲ್ಲಿರ್ತಕ್ಕಂಥ ನಾಯಕರಲ್ಲೂ ಕೂಡ ಈವರೆಗೂ ಕೂಡ ಸಮನ್ವಯತೆ ಸಾಧಿಸಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಕೇಂದ್ರದ ನಾಯಕರು ರಾಜ್ಯ ಬಿಜೆಪಿ ನಾಯಕರನ್ನ ಉತ್ತರವನ್ನು ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಪವಿತ್ರ.